ನಮಸ್ಕಾರ. ಮಾಸ್ತಿ ನ್ಯೂ ಇಯರ್ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈ ಥರ ನೀವೇ ಕಾರ್ಯಕ್ರಮ ಶುರು ಮಾಡಿ ಅಂತ ಮೇಡಮ್ ಹೇಳಿದ್ರು. ಸೊ ನಾನೇ ಶುರು ಮಾಡ್ತಾ ಇದ್ದೀನಿ. ಮತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ನಗನಗ್ತಾ ನಮ್ಮ ಹೊಸ ವರ್ಷನ ಪ್ರೀತಿಯಿಂದ ಸಂತೋಷದಿಂದ ಬರಮಾಡ್ಕೊಡೋಣ. ಮತ್ತು ಇಡೀ ವರ್ಷ ಖುಷಿಯಾಗಿರೋಣ. ರೈಟ್. ಈಗ ನನ್ನ ಸರದಿ. ನಮಸ್ಕಾರ. ಮಾಸ್ತಿ ನ್ಯೂ ಇಯರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಒಂದು ಸಿನಿಮಾ ಅಂದ ಸಂದರ್ಭದಲ್ಲಿ ಲೈಟ್ ಬಾಯ್ನಿಂದ ಹಿಡಿದು ಹೀರೋವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಅತ್ಯದ್ಭುತ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಅದರಲ್ಲಿ ಸಂಭಾಷಣೆ ಅಂದಾಗ ಅದು ಹೃದಯದ ಮಿಡಿತ ಅಂತಾನೆ ಕರೀಬಹುದು. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಟಗರು, ಕಾಟೇರ, ಸಲಗ, ಭೀಮ ಅತ್ಯದ್ಭುತ ಸಿನಿಮಾಗಳ ಡೈಲಾಗ್ ರೈಟರ್ ಆಗಿರುವಂತಹ ಮಾಸ್ತಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ. ಖಂಡಿತ. ಹೊಸ ವರ್ಷ ಅಂದಾಗ ಮಾಸ್ತಿ ಅವರಿಗೆ ಹೇಗೆ ವಿಶೇಷ ಅಂತ? ಹೊಸ ವರ್ಷ ಅಂದ ತಕ್ಷಣ ನಮ್ಮ ಮಟ್ಟಕ್ಕೆ ಯಾರಿಗೂ ನಿದ್ದೆಗಳಿರಲಿಲ್ಲ. ಓಕೆ. ಆಕ್ಚುಲಿ ಫ್ರೆಶ್ ಆಗಿ ಶುರು ಮಾಡಬೇಕು. ಬಟ್ ನಮಗೆ ಗೊತ್ತಿದ್ದಂಗೆ ನಾವು ಫ್ರೆಶ್ ಯಾವತ್ತೂ ಇಲ್ಲ. ಅದೇನೋ ಗೊತ್ತಿಲ್ಲ, ಲೇಟ್ ನೈಟ್ ಆಗೋದು. ಅದು ತುಂಬಾ ಜನ ನಿಮ್ಗೆ ಹೇಳಿ ಯಾಕೆ ಲೇಟ್ ನೈಟ್ ಆಗ್ತಿತ್ತು ಅಂತ. ಅದು ಮಧ್ಯರಾತ್ರಿಯ ಪ್ರಭಾವ. ಮತ್ತೆ ಅದೊಂಥರ ಖುಷಿ. ಆಕ್ಚುಲಿ ನಮಗೂ ಹೊಸ ವರ್ಷ ಅನ್ನೋದು ಯುಗಾದಿ. ಸೊ ಆ ಹಬ್ಬಕ್ಕೆ ಫ್ರೆಶ್ ಆಗಿರ್ತೀವಿ. ಸೆಲೆಬ್ರೇಟ್ ಮಾಡಕ್ ಹೊಸ ವರ್ಷ ಆದ್ರೇನು ಯುಗಾದಿ ಆದ್ರೇನು ಅಲ್ವಾ? ಅದಂತೂ ಸತ್ಯ. ಬಟ್ ಖುಷಿಯಾಗಿರೋದು ಒಂದು ಹೊಸ ವರ್ಷನ ರಿಸೀವ್ ಮಾಡ್ತಾ ಇದೀವಿ. ಮತ್ತೆ ಬದುಕನ್ನ ಸಂಭ್ರಮಿಸ್ಬೇಕು. ನೀವು ಹೇಳಿದ ಮಾತಂಗೆ ಬದುಕನ್ನ ಸಂಭ್ರಮಿಸಿದಾಗ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷನೂ ಹೊಸದೆ. ಹೌದು, ಪ್ರತಿ ಕ್ಷಣ ಕೂಡ ಹೊಸತನದಲ್ಲಿದ್ರೆ ಬಹಳ ಸಂತೋಷ ಅಂತ ಹೇಳಿ. ರೈಟ್. ಹೊಸ ವರ್ಷ ಅಂದಾಗ ನಾವು ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದೇನೋ ಸಂಕಲ್ಪ ಮಾಡ್ಕೊಳ್ಳೋದು, ರೆಸೊಲ್ಯೂಷನ್. ನಾನ್ ನೋಡ್ದಂಗೆ ಈಗ ಜಿಮ್ಮು ಅಥವಾ ಈ ಸತಿಯಿಂದ ನಾನೇನೋ ಡಯಟ್ ಫಾಲೋ ಮಾಡ್ತೀನಿ, ಇಲ್ಲ ಈ ಸತಿ ನಾನೇನೋ ಒಂದು ಗುರಿ ಅಂದ್ಕೊಂಡಿದ್ದೀನಿ ಅದನ್ನು ಫಾಲೋ ಮಾಡ್ತೀನಿ. ಹಾರ್ಡ್ಲಿ 4 to 5 days, ಇಲ್ಲ ಅಪ್ಪಬ್ಬ ಅಂದರೆ ತಳ್ಳಿ ಮಾಡಿ 1 ತಿಂಗಳವರೆಗೆ ಅಷ್ಟೇ ಸೀಮಿತ ಆಗಿಬಿಟ್ಟಿರತ್ತೆ. ಅಂಥ ರೆಸೊಲ್ಯೂಷನ್ಗಳನ್ನು ನೀವೇನಾದರೂ ಮಾಡ್ಕೊಂಡಿದ್ದು, ಅದನ್ನು ಫುಲ್ಫಿಲ್ ಮಾಡಿದ್ದು ಅಥವಾ ಅಲ್ಲಿಗೆ ಸ್ಕಿಪ್ ಮಾಡಿದ್ದು, ಈ ಥರದ್ದು ಏನಾದರೂ ನೆನಪಿದೆಯಾ? ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಯೋಚನೆಗಳು ತುಂಬ ಚೆನ್ನಾಗಿರ್ತವೆ, ಆದರೆ ಯೋಜನೆಗಳು ಅಷ್ಟು ವೆರಿ ಟ್ರೂ, ವೆರಿ ಟ್ರೂ, ನಿಜ. ಅದು ಕಲ್ಪನೆ ಹಿಂಗೆ ಆಗ್ಬಿಡ್ಬೇಕು, ಹಿಂಗಿರಬೇಕು ಅಂತ. ಬಟ್ ಸಮಯನ ಒದಗಿಸ್ಕೊಳೋದು. ಮತ್ತೆ ಜಿಮ್ ವಿಚಾರಕ್ಕೆ ಅಂತ ಬಂದಾಗ ಆಕ್ಚುಲಿ ತುಂಬಾ ಜಿಮ್ ಫಿಸಿಕಲಿ ಈಸಿ, ಆದ್ರೆ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ವಾ. ಏನು ದೊಡ್ಡ ಕಸರತ್ತು ಏನಲ್ಲ. ಅಲಾರಂ ಕಿವಿಗೊಡಬೇಕು, ಆ ಮೂಲೆಯಲ್ಲಿ ಹಾಕಿರೋ ಶೂನ ಲೇಸ್ ಕಟ್ಕೋಬೇಕು, ಅದಕ್ಕೊಂದು ಪ್ಯಾಂಟು ಟೀ ಶರ್ಟ್ ಇರ್ತದ. ಇದು ತುಂಬಾ ದೊಡ್ಡ ಕಸರತ್ತು. ಅದಕ್ಕೆ ರೆಡಿ ಆಗ್ಬಿಟ್ರೆ ಆಮೇಲೆ ಜಿಮ್ ಮಾಡ್ಬಿಡ್ಬೋದು ಅಂತ ಹೇಳಿ. ಹೌದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.